ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯವಾಗಿರಬೇಕಾದ್ರೆ ಕೆಲವು ಸೂತ್ರಗಳಿದೆ. ಈಗ ಆಧುನಿಕ ಯುಗ, ಎಲ್ಲವೂ ಮೊಬೈಲಲ್ಲಿ ಸಿಗತ್ತೆ. ಹಾಗಾಗಿ ಒಂದು ಸಂಬಂಧ ಹೀಗೆ ಹುಟ್ಟತ್ತೆ, ಹೀಗೆ ಸಾಯುತ್ತೆ. ಅದರಲ್ಲೂ ಈಗ ಗಂಡ ಹೆಂಡತಿ ನಡುವೆ ಬಹಳಷ್ಟು ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ. ಮನಸ್ತಾಪ, ಮತ್ತು ನಾವೆಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಒಬ್ರನ್ನೊಬ್ರು ಸಮಾಧಾನ ಮಾಡಲಿಕ್ಕೂ ಕೂಡ ನಮಗೆ ಟೈಮ್ ಇಲ್ಲ. ಹಾಗಾಗಿ ಎಷ್ಟೊಂದು ಡಿವೋರ್ಸ್ಗಳ ಕೇಸನ್ನು ನೋಡ್ತಾ ಇದ್ವಿ, ಅಥವಾ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮನಸ್ತಾಪಗಳಾಗೋದನ್ನು ನೋಡ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ನನಗೆ ಅವ್ನು ಕಂಡ್ರೆ ಆಗಲ್ಲ, ನನಗೆ ಅವಳು ಕಂಡ್ರೆ ಆಗಲ್ಲ. ಆದರೆ ಮಕ್ಕಳಿಗೋಸ್ಕರ ನಾವು ಹೇಗೋ ಸಂಸಾರ ನಡೆಸ್ಕೊಂಡು ಹೋಗಬೇಕು ಅಂತ ಒಂದೇ ಮನೇಲಿದ್ದರೂ ಬೇರೆ ಬೇರೆ ರೀತಿಯಲ್ಲಿ ಇರ್ತೀವಿ. ಆದರೆ ಇವತ್ತು ನಾನು ಕೆಲವು ಸೊಲ್ಯೂಷನನ್ನು ಕೊಡ್ತಾ ಹೋಗ್ತೀನಿ. ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಹೆಚ್ಚಾಗಲಿಕ್ಕೆ ಏನನ್ನ ಮಾಡಬೇಕಪ್ಪ ಅಂತ ಹೇಳಿ. ಮೊದಲನೇದಾಗಿ, ಒಂದು ಗಂಡ ಹೆಂಡತಿ ಮಧ್ಯೆ ಫ್ರೆಂಡ್ಶಿಪ್ ಇರಬೇಕು. ನಂತರ ನೀವು ಅವರ ಲವರ್ ಆಗ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ನೋಡಿ, ನಮ್ಗೆಲ್ಲರೂ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಎಷ್ಟು ಚೆನ್ನಾಗಿರ್ತೀವಿ ಅಲ್ವಾ? ನಮಗೆ ಫ್ರೆಂಡ್ಸ್ ಜೊತೆ ಜಗಳನೇ ಬರಲ್ಲ. ಬಂದರೂ ಕೂಡ ಯಾವ ಈಗೋನು ಇಟ್ಕೊಳ್ದೆ ಹೋಗಿ ನಾವೇ ಸಾರಿ ಕೇಳ್ಬಿಡ್ತೀವಿ. ಆದರೆ ಅದು ನಮ್ಮ ಹೆಂಡತಿ ಮತ್ತು ನಮ್ಮ ಗಂಡ ಮಧ್ಯೆ ಬಂದಾಗ ಯಾಕೆ ಈ ಮಟ್ಟಕ್ಕೆ ಈಗೋ, ಯಾಕೆ ಇಷ್ಟರ ಮಟ್ಟಿಗೆ ಸಿಟ್ಟು, ಕೋಪ ಎಲ್ಲ. ಹಾಗಾಗಿ ಮೊದಲನೇದಾಗಿ ಆ ಕಂಫರ್ಟ್ ಝೋನನ್ನು ಬೆಳೆಸ್ಕೊಳ್ಳಿ, ಆ ಫ್ರೆಂಡ್ಶಿಪ್ ಝೋನಿಗೆ ಬನ್ನಿ. ನಂತರ ಏನಪ್ಪ ಅಂತ ಹೇಳಿದ್ರೆ, ಕಮ್ಯುನಿಕೇಷನ್. ಗಂಡ ಹೆಂಡತಿ ಮಧ್ಯೆ ಕಮ್ಯುನಿಕೇಷನ್ ಅನ್ನೋದು ತುಂಬಾ ಮುಖ್ಯ. ಏನಂತ ಹೇಳಿದ್ರೆ, ನಿಮ್ಗೆ ಯಾವಾಗಲೂ ಒಂದ್ಸತಿ ಬೇಜಾರಾಗಿರುತ್ತೆ ನಿಮ್ಮ ಹೆಂಡತಿ ಮೇಲೆ ಅಥವಾ ಗಂಡನ ಮೇಲೆ, ಅದನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀರ, ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಯಾವಾಗ ಒಂದ್ಸತಿ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೋ ಎಲ್ಲವನ್ನ ಹೊರಗಾಕ್ತೀವಿ. ನೋಡಿ, ನಿಮ್ಮ ಪಾರ್ಟ್ನರು ದೇವರಲ್ಲ, ಎಲ್ಲವೂ ಅವ್ರಿಗೆ ಗೊತ್ತಾಗ್ಲಿಕ್ಕೆ. ಮತ್ತೆ ನೋಡಿ, ಯಾರೇ ಆಗಿರ್ಲಿ, ನೀವು ಎಂಥದೇ ಒಂದು ಸುಂದರವಾದ ಒಂದು ಹೆಂಡತಿನ ಮದುವೆ ಆಗಿರ್ಬೋದು ಅಥವಾ ಸುಂದರವಾದ ಗಂಡನ ಮದುವೆ ಆಗಿರ್ಬೋದು, ಆತನಲ್ಲೂ ಏನಾದ್ರೂ ಒಂದು ಫ್ಲಾಸ್ ಇದ್ದೇ ಇರುತ್ತೆ. ನಾವು ಯಾರೂ ಪರ್ಫೆಕ್ಟ್ ಅಲ್ಲ, ಯಾರು ಪರ್ಫೆಕ್ಟ್ ಅಲ್ಲ. ಆದರೆ ನಮ್ಗೆ ಸಿಕ್ಕಿರುತ್ತೋ ಅದನ್ನ ಪರ್ಫೆಕ್ಟ್ ಅಂತ ಅನ್ಕೊಂಡು ಸಂಸಾರ ಮಾಡೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಂಬಿಕೆ. ಈಗ ನಮ್ಗೆಲ್ಲರಲ್ಲೂ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈಸಿಯಾಗಿ ಎಲ್ಲವೂ ಅವೈಲಬಿಲಿಟಿಯಲ್ಲಿದೆ. ಆದರೆ ನಂಬಿಕೆ ಅನ್ನೋದು ಪ್ರತಿಯೊಂದು ಸಂಬಂಧಕ್ಕೂ ತುಂಬಾನೇ ಮುಖ್ಯ. ಹಾಗಾಗಿ ನಿಮ್ಮ ಸಂಗಾತಿ ಮೇಲೆ ನಂಬಿಕೆ ಇಡಿ. ಅವ್ರು ಎಷ್ಟೇ ಜನರ ಜೊತೆ ಮಾತಾಡಲಿ, ಏನೇ ಆಗಿರಲಿ, ನನಗೆ ನನ್ನ ಸಂಗಾತಿ ಮೇಲೆ ನಂಬಿಕೆ ಅನ್ನೋದೊಂದು ಮುಖ್ಯ. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಒಂದು ಸ್ಮಾಲ್ ಎಕ್ಸಸೈಸನ್ನು ಕೊಡ್ತೀನಿ. ಇದನ್ನು ಪ್ರತಿ 6 ತಿಂಗಳಿಗೊಮ್ಮೆ ಮಾಡಿ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿಯಲ್ಲಿ ಯಾವ ಗುಣಗಳು ನಿಮ್ಗೆ ಇಷ್ಟ ಇಲ್ವೋ ಅದನ್ನು ನಿಮ್ಮ ಸಂಗಾತಿಗೆ ಬರೀಲಿಕ್ಕೆ ಹೇಳಿ. ನೀವು ಕೂಡ ನಿಮ್ಮ ಸಂಗಾತಿಯಲ್ಲಿ ಯಾವ್ಯಾವ ಗುಣ ಇಷ್ಟ ಇಲ್ವೋ ಅದನ್ನು ಬರೀರಿ. ಮರೆದಾಗ ವಿಶ್ಲೇಷಣೆ ಮಾಡಿ ಒಬ್ರಿಗೊಬ್ರು ಮಾತಾಡಿ, ಇದನ್ನು ಹೇಗೆ ಬದಲಾಯಿಸ್ಕೊಂಡು ಹೇಗೆ ಜೀವನ ನಡೆಸ್ಕೋಬೇಕು ಅಂತ. ಮತ್ತೆ ಯಾವ್ಯಾವ ಗುಣಗಳನ್ನು ಇಷ್ಟ ಅನ್ನೋದನ್ನ ಒಂದು ಚೀಟಿಯಲ್ಲಿ ಬರೆದು ಅದನ್ನು ನಿಮಗೆ ಸದಾ ಯಾವಾಗಲೂ ನೋಡೋ ರೀತಿ ಇಲ್ಲ, ಅಥವಾ ಒಂದು ಡೈರಿಲೋ ಯಾವುದ್ರಲ್ಲೂ ಒಂದರಲ್ಲಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ, ಅದನ್ನು ಮೆಲುಕು ಹಾಕಿದಾಗೆಲ್ಲ ನಿಮ್ಮ ಸಂಗಾತಿ ನಿಮ್ಮನ್ನು ಹೊಗಳಿದ್ದ ನಿಮಗೆ ನೆನಪಾಗ್ತಾ ಇರುತ್ತೆ. ಈ ಚೀಟಿ ಯಾವುದು ಇಷ್ಟ ಆಗಲ್ವೋ ಗುಣಗಳನ್ನು ಬರೆದಿರ್ತೀರಲ್ಲ, ಅದನ್ನು ಡಿಸ್ಕಸ್ ಮಾಡಿ ನಂತರ ಅದನ್ನು ಸುಟ್ಟಿ ಅಥವಾ ಡಿಸ್ಪೋಸ್ ಮಾಡಿಬಿಡಿ. ಯಾಕಂತ ಹೇಳಿದ್ರೆ, ಇದು ನಿಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನು ತರುತ್ತೆ. ಎಷ್ಟೋ ಸತಿ ನಾವು ಮಾತಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ, ಮಾತಾಡಿದಾಗ ಇನ್ನೂ ಹೆಚ್ಚಾಗಿ ಆಕ್ರೋಶಕ್ಕೆ ಒಳಗಾಗ್ತೀವಿ, ಕೋಪಕ್ಕೆ ಒಳಗಾಗ್ತೀವಿ, ಜಗಳನೇ ಆಗತ್ತೆ. ಹಾಗಾಗಿ ಬರೆದಾಗ ಆ ಅವಕಾಶ ಇರಲ್ಲ ಜಗಳ ಆಡೋದಾಗ್ಲಿ. ಸಂಕ್ಷಿಪ್ತವಾಗಿ ಕೂತು ಮಾತಾಡೋದ್ರಿಂದ, ಬರೆಯೋದ್ರಿಂದ ನೀವು ಅಷ್ಟೇ ನಿಮ್ಮ ಥಾಟ್ಸಿಂದ ಡಿಸ್ಟೆನ್ಸ್ ಆಗ್ತಾ ಹೋಗ್ತೀವಿ. ನಾವು ಯಾವಾಗ ಬರಿತೀವಲ್ವಾ, ಅದನ್ನು ಒಂದು ಸ್ಟೆಪ್ ನಮ್ಮ ಪ್ರಾಬ್ಲಮಿಂದ ನಾವು ದೂರ ಬಂದು ಒಂದು 3rd ಪರ್ಸನ್ ಆಗಿ ನೋಡಲಿಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಅದನ್ನು ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟು ಯಾವುದೇ ಒಂದು ಸಂಬಂಧದಲ್ಲಾಗಿರಲಿ, ಫ್ರೀಡಮ್. ಯಾವಾಗ ನಮಗೆ ಫ್ರೀಡಮ್ ಇರುತ್ತೋ, ನಮಗೆ ಅಲ್ಲಿ ನೋಡಿ, ಯಾರನ್ನ ನೀವು ತುಂಬ ಭಯದಲ್ಲಿ ಇಟ್ಕೊಳ್ಳಿಕ್ಕೆ ಶುರು ಮಾಡ್ತಿರೋ ಅವ್ರು ನಿಮ್ಮಿಂದ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಯಾವಾಗ ಫ್ರೀಡಮ್ ಕೊಟ್ಟು ಹೋಗ್ತಿರೋ, ನೋಡಿ, ಪ್ರೀತಿ ಅನ್ನೋದು ಫ್ರೀಡಮ್ ಕೊಟ್ಬಿಡ್ಬೇಕಂತೆ, ಅದು ನಮ್ದಾಗಿದ್ರೆ ಮತ್ತೆ ವಾಪಸ್ ಬರುತ್ತಂತೆ. ಹಾಗೆ ನೀವು ಯಾರನ್ನ ಪ್ರೀತಿಸ್ತಿರೋ ಅವರಿಗೆ ಫ್ರೀಡಮನ್ನು ಕೊಟ್ಬಿಡಿ. ಯಾಕಂತ ಹೇಳಿದ್ರೆ, ನೋಡಿ, ಮೋಸ ಮಾಡೋರು ಎಷ್ಟೇ ನೀವು ಅವರಿಗೆ ಸರ್ಪ ಕಾವಲು ಹಾಕಿ ಇಟ್ಟರು ಕೂಡ, ಮೋಸ ಮಾಡಬೇಕು ಅನ್ನೋ ವ್ಯಕ್ತಿ ಡಿಸೈಡ್ ಮಾಡಿದ ತಕ್ಷಣ ಹೇಗಾದರೂ ಅವ್ರು ನಿಮಗೆ ಮೋಸ ಮಾಡೇ ಮಾಡ್ತಾರೆ. ಅದೇ ಫ್ರೀಡಮನ್ನು ಕೊಡಿ. ಅಯ್ಯೋ, ನನ್ನ ಹೆಂಡತಿ ನನ್ನ ತುಂಬ ನಂಬ್ತಾಳೆ, ನನ್ನ ಗಂಡ ನನ್ನ ತುಂಬ ನಂಬ್ತಾನೆ ಅಂತ ಹೇಳಿ ಮೋಸ ಮಾಡಬೇಕು ಅಂತ ಅನ್ಸಿದ್ರು ನಾವು ಅವರಿಗೆ ಮನಸ್ಸಾಗಲ್ಲ. ಹಾಗಾಗಿ ಈ ನಂಬಿಕೆ, ಫ್ರೀಡಮ್, ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಷನ್ ಎಲ್ಲವೂ ಹಲವಾರು ಸಂಬಂಧಗಳಿಗೆ ಮುಖ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.